ಇರಾನ್ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ಇರಾನ್ ಸರ್ಕಾರ ಅಯತೊಲ್ಲಾ ಅಲಿ ಖಮೇನಿ ಅವರ ಸಾವನ್ನು ದೃಢಪಡಿಸಿದ್ದು, ದೇಶಾದ್ಯಂತ ತುರ್ತು ಪರಿಸ್ಥಿತಿ ಸಹಿತ 40 ದಿನಗಳ ಶೋಕಾಚರಣೆ ಘೋಷಿಸಲಾಗಿದೆ. ನಿನ್ನೆಯಿಂದ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಬಹುತೇಕ ಎಲ್ಲಾ ನಗರಗಳ ಮೇಲೆ ಅಮೆರಿಕ, ಇಸ್ರೇಲ್ ಸೇನಾಪಡೆಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಕ್ಷಿಪಣಿ ದಾಳಿ ನಡೆಸಿದ್ದವು. ಈ ಸಂದರ್ಭದಲ್ಲಿ ಅಯತೊಲ್ಲಾ ಅಲಿ ಖಮೇನಿ ಸೇರಿದಂತೆ ಇರಾನ್ ರಕ್ಷಣಾ ಸಚಿವ ಅಮೇರ್ ನಾಸಿರ್ ಜಾದೆ, ಐಆರ್ಜಿಸಿ ಕಮಾಂಡರ್ ಮೊಹಮ್ಮದ್ ಫಕ್ಬೂರ್, ಖಮೇನಿ ಅವರ ಮಗಳು, ಅಳಿಯ ಹಾಗೂ ಮೊಮ್ಮಗ ಸೇರಿ 7 ಮಂದಿ ಮೃತಪಟ್ಟಿದ್ದಾರೆ. ಖಮೇನಿ ಅಡಗಿದ್ದ ರಹಸ್ಯ ಬಂಕರ್ಗಳ ಬಗ್ಗೆ ಖಚಿತ ಮಾಹಿತಿ ಪಡೆದುಕೊಂಡ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ ಬಂಕರ್ ಬ್ಲಾಸ್ಟ್ ಮೂಲಕ ದಾಳಿ ನಡೆಸಿತ್ತು. ಇರಾನ್ ಅಧ್ಯಕ್ಷರ ಅರಮನೆಯ ಸಮೀಪವೇ ಇರುವ ಬಂಕರ್ನ ಸನಿಹದಲ್ಲೇ ಖಮೇನಿ ಅವರ ಮೃತದೇಹ ಪತ್ತೆಯಾಗಿದೆ. ಅದನ್ನು ಇರಾನ್ನ ಸೇನೆ ವಶಕ್ಕೆ ತೆಗೆದುಕೊಂಡಿದ್ದು, ಮುಂದಿನ 7 ದಿನಗಳ ಕಾಲ ಟೆಹರಾನ್ನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು ಎಂದು ಘೋಷಿಸಿದೆ. ಈ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣ ಟ್ರೂತ್ ಸೋಷಿಯಲ್ನಲ್ಲಿ ಖಮೇನಿಯ ಹತ್ಯೆಯನ್ನು ಘೋಷಿಸಿದ್ದರು. ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ರೆವಲ್ಯೂಷನರಿ ಗಾರ್ಡ್ಸ್ ಸೇರಿದಂತೆ ಇರಾನ್ ಸೇನೆ ಹಾಗೂ ಭದ್ರತಾ ಅಧಿಕಾರಿಗಳು ಯುದ್ಧ ಮುಂದುವರಿಸಲು ಇಚ್ಛಿಸದೆ ಶರಣಾಗಲು ಬಯಸಿದ್ದಾರೆ ಎಂದು ಸಹ ಟ್ರಂಪ್ ತಿಳಿಸಿದ್ದಾರೆ. So, lay down your arms, you will be treated fairly with total immunity, or you will face. ಈ ನಡುವೆ ಇರಾನಿನ ಮಧ್ಯಂತರ ಪರಮೋಚ್ಚ ನಾಯಕರನ್ನಾಗಿ ಹಿರಿಯ ಅಧಿಕಾರಿ ಅಯತೊಲ್ಲಾ ಅಲಿ ರೇಜಾ ಅರಾಫಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಇರಾನಿನ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಇರಾನಿನ ಸಾಂವಿಧಾನಿಕ ಪ್ರಕ್ರಿಯೆಯ ಪ್ರಕಾರ ನೂತನ ಸರ್ವೋಚ್ಚ ನಾಯಕರನ್ನು ಆಯ್ಕೆ ಮಾಡುವವರೆಗೂ ಅಲಿ ರೇಜಾ ಅರಾಫಿ ಕಾರ್ಯನಿರ್ವಹಿಸಲಿದ್ದಾರೆ.